ಒಂದು ಚಿಕ್ಕ ಹಳ್ಳಿಯಲ್ಲಿ ರಮೇಶ್ ಎಂಬ ಹುಡುಗನಿದ್ದ. ಅವನು ತುಂಬ ಬಡ ಕುಟುಂಬದಲ್ಲಿ ಹುಟ್ಟಿದ್ದ. ಅವನ ತಂದೆ ದಿನಗೂಲಿ ಕೆಲಸ ಮಾಡುತ್ತಿದ್ದರು. ತಾಯಿ ಮನೆ ಕೆಲಸಕ್ಕೆ ಹೋಗುತ್ತಿದ್ದರು. ಮನೆಯಲ್ಲಿ ಹಣ ಕಡಿಮೆ ಇದ್ದರೂ ರಮೇಶ್ಗೆ ಒಂದು ದೊಡ್ಡ ಕನಸಿತ್ತು. ಒಂದು ದಿನ ದೊಡ್ಡ ವ್ಯಕ್ತಿಯಾಗಬೇಕು ಎಂಬುದು. ಹಳ್ಳಿಯ ಶಾಲೆಯಲ್ಲಿ ಓದುತ್ತಿದ್ದ ರಮೇಶ್ ಬಹಳ ಬುದ್ಧಿವಂತ. ಆದರೆ ಕೆಲವೊಮ್ಮೆ ಅವನಿಗೆ ಪುಸ್ತಕ ತೆಗೆದುಕೊಳ್ಳಲು ಕೂಡ ಹಣ ಇರುತ್ತಿರಲಿಲ್ಲ. ಅವನ ಸ್ನೇಹಿತರು ಹೊಸ ಪುಸ್ತಕಗಳು, ಬ್ಯಾಗ್ಗಳನ್ನು ತರುತ್ತಿದ್ದರೂ ರಮೇಶ್ ಮಾತ್ರ ಹಳೆಯ ಪುಸ್ತಕಗಳಿಂದಲೇ ಓದುತ್ತಿದ್ದ. ಒಂದು ದಿನ ಶಾಲೆಯಲ್ಲಿ ಶಿಕ್ಷಕರು ಎಲ್ಲ ವಿದ್ಯಾರ್ಥಿಗಳಿಗೆ ಕೇಳಿದರು, ನೀವು ಮುಂದೆ ಏನಾಗಬೇಕು ಎಂದುಕೊಂಡಿದ್ದೀರಿ ಎಂದು. ಒಬ್ಬರು ಡಾಕ್ಟರ್ ಎಂದರು, ಇನ್ನೊಬ್ಬರು ಪೊಲೀಸ್ ಎಂದರು. ರಮೇಶ್ ಎದ್ದು ನಿಂತು ಹೇಳಿದ, ಸರ್, ನಾನು ಒಬ್ಬ ದೊಡ್ಡ ಉದ್ಯಮಿಯಾಗುತ್ತೇನೆ ಎಂದು. ಅವನ ಮಾತು ಕೇಳಿ ಕೆಲವರು ನಗಲು ಶುರು ಮಾಡಿದರು. ನಿನ್ನ ಮನೆಗೆ ಊಟಕ್ಕೆ ಹಣ ಇಲ್ಲ, ನೀನು ಉದ್ಯಮಿಯಾಗುತ್ತೀಯಾ ಎಂದು ಅವನ ಸ್ನೇಹಿತರು ಹಾಸ್ಯ ಮಾಡಿದರು. ಆ ದಿನ ರಮೇಶ್ಗೆ ತುಂಬ ನೋವಾಯಿತು. ಆದರೆ ಮನಸ್ಸಿನಲ್ಲಿ ಒಂದು ನಿರ್ಧಾರ ಮಾಡಿದ. ಒಂದಲ್ಲ ಒಂದು ದಿನ ನಾನು ಯಶಸ್ವಿಯಾಗುತ್ತೇನೆ, ಒಬ್ಬ ದೊಡ್ಡ ಉದ್ಯಮಿಯಾಗುತ್ತೇನೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡ. ನಂತರದ ದಿನಗಳಲ್ಲಿ ಅವನು ದಿನವೂ ಕಷ್ಟಪಟ್ಟು ಓದುತ್ತಿದ್ದ. ರಾತ್ರಿ ವಿದ್ಯುತ್ ಇಲ್ಲದಿದ್ದಾಗ ಬೀದಿ ದೀಪದ ಕೆಳಗೆ ಕುಳಿತು ಪುಸ್ತಕ ಓದುತ್ತಿದ್ದ. ಒಂದು ದಿನ ಅವನ ಶಿಕ್ಷಕರು ಅದನ್ನು ನೋಡಿ ಆತನನ್ನು ಕೇಳಿದರು, ನೀನು ಇಲ್ಲೇ ಯಾಕೆ ಓದುತ್ತಿದ್ದೀಯಾ ಎಂದು. ರಮೇಶ್ ಹೇಳಿದ, ಸರ್, ನಮ್ಮ ಮನೆಯಲ್ಲಿ ವಿದ್ಯುತ್ ಇಲ್ಲ, ಆದರೂ ನಾನು ಓದಲೇಬೇಕು ಎಂದು ಆತನ ನೋವನ್ನು ಹೇಳಿಕೊಳ್ಳುತ್ತಾನೆ. ಶಿಕ್ಷಕರಿಗೆ ತುಂಬ ಹೆಮ್ಮೆ ಎನಿಸಿತು. ಅವರು ರಮೇಶ್ಗೆ ಹೊಸ ಪುಸ್ತಕಗಳು, ನೋಟ್ಬುಕ್ಗಳನ್ನು ಕೊಡಿಸಿದರು. ಹೀಗೆ ವರ್ಷಗಳು ಕಳೆದಂತೆ ರಮೇಶ್ ತುಂಬ ಕಷ್ಟಪಟ್ಟು ಓದಿ ಶಾಲೆಗೆ ಕೀರ್ತಿ ತಂದ. ನಂತರ ರಮೇಶ್ ಕಾಲೇಜಿಗೆ ಸೇರಿದ. ಅಲ್ಲಿ ಅವನು ಸಣ್ಣ ಪುಟ್ಟ ಕೆಲಸ ಮಾಡಿ ಹಣ ಸಂಪಾದಿಸುತ್ತಾ ತನ್ನ ಓದನ್ನು ಮುಂದುವರೆಸಿದ. ಒಂದು ದಿನ ಅವನಿಗೆ ಒಂದು ವ್ಯವಹಾರ ಮಾಡುವ ಆಲೋಚನೆ ಬಂತು. ಅವನು ಸಣ್ಣ ಮಟ್ಟದಲ್ಲಿ ತಿಂಡಿ ಮಾಡುವ ವ್ಯವಹಾರ ಆರಂಭಿಸಿದ. ಮೊದಲಿಗೆ ಅದು ತುಂಬ ಚಿಕ್ಕದು, ಆದರೆ ಅವನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ. ಆತನು ನೀಡುತ್ತಿದ್ದ ರುಚಿಗೆ ಜನ ಮನಸೋತರು. ಜನರು ಅವನ ತಿಂಡಿಯನ್ನು ತುಂಬ ಇಷ್ಟಪಟ್ಟರು. ಹೀಗೆ ಅವನ ವ್ಯವಹಾರ ನಿಧಾನವಾಗಿ ದೊಡ್ಡದಾಗುತ್ತಾ ಬಂತು. ಕೆಲವು ವರ್ಷಗಳು ಕಳೆದ ನಂತರ ಆತನ ವ್ಯವಹಾರವು ಬೃಹದಾಕಾರವಾಗಿ ಬೆಳೆಯಿತು. ಈತನ ಕನಸು, ಒಬ್ಬ ದೊಡ್ಡ ಉದ್ಯಮಿಯಾಗಬೇಕೆಂದು ಎಂದುಕೊಂಡಿದ್ದ ಕನಸು ಈಡೇರಿತು. ಇದೇ ರೀತಿ ನಂತರ ಒಂದು ದಿನ ಅವನು ತನ್ನ ಹಳ್ಳಿಗೆ ಕಾರಿನಲ್ಲಿ ಬಂದ. ಅವನು ಓದುತ್ತಿದ್ದ ಅದೇ ಶಾಲೆಗೆ ಹೋಗಿ ಮಕ್ಕಳಿಗೆ ಸಹಾಯ ಮಾಡಲು ಪ್ರಾರಂಭಿಸಿದ. ಆ ದಿನ ಅವನನ್ನು ನೋಡಿ ಆತನ ಹಳೆಯ ಸ್ನೇಹಿತರು, ಶಿಕ್ಷಕರು ಆಶ್ಚರ್ಯಪಟ್ಟರು. ನೀನು ಇಷ್ಟು ದೊಡ್ಡ ಮಟ್ಟಕ್ಕೆ ಹೇಗೆ ಬೆಳೆದೆ? ಇದಕ್ಕೆಲ್ಲ ಕಾರಣ ಏನು ಎಂದು ಎಲ್ಲ ಆತನನ್ನು ಪ್ರಶ್ನಿಸಿದರು. ರಮೇಶ್ ನಗುತ್ತಾ ಹೇಳಿದ, ನನ್ನನ್ನು ನೋಡಿ ಅಂದು ನೀವು ನಕ್ಕಿರಿ, ಆದರೆ ನನ್ನ ಕನಸನ್ನು ನಗಲು ನಾನು ಬಿಡಲಿಲ್ಲ. ಆದ್ದರಿಂದ ಇಷ್ಟೆಲ್ಲ ಸಾಧ್ಯವಾಯಿತು ಎಂದು ಆತನ ಸಂತೋಷವನ್ನು ಬಿಚ್ಚಿಟ್ಟ. ಆ ದಿನದಿಂದ ಹಳ್ಳಿಯ ಮಕ್ಕಳಿಗೆ ಒಂದು ಪಾಠ ಸಿಕ್ಕಿತು. ಬಡತನ ನಮ್ಮ ಕನಸನ್ನು ನಿಲ್ಲಿಸಲಾಗದು. ಕಷ್ಟಪಟ್ಟು ಕೆಲಸ ಮಾಡಿದರೆ ಕನಸು ಒಂದು ದಿನ ನಿಜವಾಗುತ್ತದೆ ಎಂಬುದು ಅಲ್ಲಿನ ಮಕ್ಕಳಿಗೆ, ಆತನ ಸ್ನೇಹಿತರಿಗೆ ಅರ್ಥವಾಯಿತು. ಇದೇ ರೀತಿ ರಮೇಶ್ ಅಂತಹ ಎಷ್ಟೋ ಬಡ ಮಕ್ಕಳು ಜೀವನದಲ್ಲಿ ಮುಂದೆ ಬರಬೇಕೆಂದು ಕಷ್ಟಪಡುತ್ತಿರುತ್ತಾರೆ. ಆದರೆ ಅವರಿಗೆ ಮೂಲಭೂತ ಸೌಕರ್ಯಗಳ ಕೊರತೆ ಇರುತ್ತದೆ. ಆದರೂ ಸಹ ಕಷ್ಟಪಟ್ಟು ಮುಂದೆ ಬರಲೇಬೇಕು. ರಮೇಶ್ ರೀತಿ ಎಲ್ಲರೂ ಸಹ ಪ್ರತಿಯೊಬ್ಬರಿಗೂ ಸ್ಫೂರ್ತಿಯಾಗಬೇಕು ಎಂದು ಹೇಳುತ್ತಾ, ಕತೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು.